ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಏನೋ ವಿಷಯ ಮಾತಾಡೋದಕ್ಕೆ ಮನೆಗೆ ಕರೆಸ್ತೇನೆ, ದೇವಸ್ಥಾನಕ್ಕೆ ಇವರನ್ನ ಕರೆಸಿದ್ದೀರಾ ಅಂತಂದ್ರೆ ವಿಷಯ ತುಂಬ ಗಂಭೀರವಾದ್ದೇ ಇರಬೇಕಲ್ವಾ? ಹೌದು ಅಖಿಲಾಂಡೇಶ್ವರಿ ಅವರೇ. ಹಾಗಾದರೆ ನೀವು ಮುಂದುವರಿಸಿ, ನಾನು ಹೊರಡ್ತೀನಿ. ಅಯ್ಯೋ ಇಲ್ಲ ಇಲ್ಲ, ನೀವು ಇರಬೇಕು, ನೀವಿರಿ. ದೇವರೇ ನಿಮ್ಮನ್ನು ನಮಗೋಸ್ಕರ ಕಳಿಸಿದ್ದಾನೆ ಅಂತ ಭಾವಿಸ್ತೀನಿ. ನಮ್ಮ ಸಮಸ್ಯೆಗೆ ಉತ್ತರ ಸಿಗದೆ ತುಂಬ ಒದ್ದಾಡ್ತಿದ್ದೀವಿ. ಅದಕ್ಕೆ ನೀವೇ ಪರಿಹಾರ ಕೊಟ್ಟರು ಕೊಡಬಹುದು ಏನೋ. ನಾನಾ? ಹ್ಞೂ ಅಖಿಲ ಅವರೇ, ಇಂಥ ವಿಚಾರದಲ್ಲಿ ನೀವು ಅನುಭವಿಸ್ತರು. ಮಗ ಸೊಸೆ ಮೊಮ್ಮಗೂ ನೋಡಿದ್ದೀರಿ. ಹಾಗಾಗಿ ಸರಿ, ನನ್ನ ಕೈಲಾದ ಸಹಾಯ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಏನು ವಿಷಯ? ಯಾಕೆಷ್ಟು ಯೋಚನೆ ಮಾಡ್ತಿದ್ದೀರಾ? ಹೇಳಿ ಸೀತಮ್ಮನವರೇ. ಅದು ನೀವು ಇದನ್ನು ಹೇಗೆ ತಗೋತೀರೋ ನನಗೆ ಗೊತ್ತಿಲ್ಲ ಅಖಿಲ ಅವರೇ. ನನ್ನ ಸೊಸೆ ಸತ್ಯ ಇದ್ದಕ್ಕಿದ್ದಾಗೆ ಪೊಲೀಸ್ ಆಗಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅದು ಅವಳ ಚಿಕ್ಕ ವಯಸ್ಸಿನ ಕನಸಂತೆ. ಆದರೆ ಈಗ ಮದುವೆ ಆಗಿ ಸಂಸಾರ ಮಾಡೋ ಸಮಯದಲ್ಲಿ ಹಠ ಹಿಡ್ಕೊಂಡು ಕೂತಿದ್ದಾಳೆ. ಪೊಲೀಸ್ ಆಗ್ತಾಳಂತ? ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನೆಲ್ಲ ಬರೆದಿದ್ದಾಳ? ಪಾಸ್ ಆಗಿದ್ದಾಳ? ಓ, ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದಾಳೆ. ಅವಳು ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಬಿಡೋದೇ ಇಲ್ಲ. ಮತ್ತೆ ಟ್ರೈನಿಂಗಿಗೂ ಹೋಗ್ತಾ ಇದ್ದಾಳೆ. ಆದರೆ ನನಗೆ ತುಂಬ ಗಾಬರಿ ಆಗ್ತಿದೆ. ನಮ್ಮನೆ ಹೆಣ್ಮಗುನ ಇಂಥ ರಿಸ್ಕ್ ಇರೋ ಕೆಲಸಕ್ಕೆ ಹೇಗೆ ಕಳಿಸ್ಲಿ ಹೇಳಿ? ನಮ್ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅವಳ ಗಂಡ ಒಬ್ಬನೇ ಅವಳಿಗೆ ಸಪೋರ್ಟ್ ಮಾಡ್ತಾ ಇರೋದು. ಅದಕ್ಕೆ ಅದೊಂದು ದೊಡ್ಡ ತಲೆನೋವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲ ಸೀತಮ್ಮನವರೇ, ರಿಸ್ಕ್ ಯಾವ ಕೆಲಸದಲ್ಲಿರಲ್ಲ ಹೇಳಿ, ಎಲ್ಲದರಲ್ಲೂ ಇರುತ್ತೆ. ಇಷ್ಟಕ್ಕೂ ನಿಮ್ಮ ಸೊಸೆ ಕೆಲಸ ಮಾಡೋದು ಬೇಡ ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದೆ? ಸೊಸೆ ಆದವಳು ಮನೆಯಲ್ಲೇ ಇರಬೇಕಲ್ವಾ ಅಖಿಲ ಅವರೇ? ನೀವು ಹೇಳೋದು ಸರಿನೇ. ಹೆಣ್ಣಿನ ಮೊದಲ ಆದ್ಯತೆ ಮನೆಯಾಗಿರಬೇಕು, ಮನೆಯ ಸದಸ್ಯರಾಗಿರಬೇಕು, ಅವಳ ಕುಟುಂಬ ಆಗಿರಬೇಕು. ಅಲ್ವಾ? ಇದನ್ನೇ ನಾನು ಅವಳಿಗೆ ಹೇಳ್ತಾ ಇದ್ದೀನಿ. ಆದರೆ ನನ್ನ ಮಾತೇ ಕೇಳಲ್ಲ ಅಂತಾಳೆ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ನೋಡಿ. ಅವಳಿಗೆ ಏನು ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವರ ಅಜ್ಜಿ ಅಮ್ಮನ್ನ ನಾನು ಇಲ್ಲಿವರೆಗೂ ಬರಕ್ಕೆ ಹೇಳಿರೋದು. ನನಗೇನು ಸೀತಾ ಅವ್ರು ಹೇಳೋದು ಸರಿ ಅಂತ ಅನ್ನಿಸ್ತಿದೆ. ಈಗಿದ್ದೆಲ್ಲ ಯಾಕೆ ಹೇಳಿ? ಅದು ಅಲ್ಲದೆ ನಮ್ಮದು ಕೂಡು ಕುಟುಂಬ. ನಿಮಗೆ ಗೊತ್ತು, ಹಿರಿ ಸೊಸೆ ಹೀಗೆಲ್ಲ ನಿರ್ಧಾರ ತಗೊಂಡ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಹಾಂ, ಕೂಡು ಕುಟುಂಬದಲ್ಲಿರುವಾಗ ಈ ಕೆಲಸ ಮಾಡೋದು ಕಷ್ಟನೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.